ಅದೇ ರೀತಿಯಾಗಿ 2023-24ನೇ ಸಾಲಿನ ಅನುದಾನದ ಬಿಡುಗಡೆಯಾದ ಅನುದಾನವನ್ನು ನೋಡಿದಾಗ ಪ್ರಾರಂಭಿಕ ಶುಲ್ಕ 1/4/2023ರಲ್ಲಿ 2,615 ರೂಪಾಯಿ 55 ಪೈಸೆ ಇತ್ತು. ಅದೇ ರೀತಿಯಾಗಿ ಶಾಲಾ ಅನುದಾನ 35,250, ಬ್ಯಾಂಕ್ನಿಂದ ಬಂದಂತಹ ಬಡ್ಡಿ 226, ಶೂ ಮತ್ತು ಸಾಕ್ಷಿ ಅನುದಾನ 7,420, ಇತರೆ ಅನುದಾನ ಅಂದರೆ ಶೌಚಾಲಯ ಮತ್ತು ಕುಡಿಯ ನೀರಿಗೆ 10,511, ಒಟ್ಟು 56,022 ರೂಪಾಯಿ 55 ಪೈಸೆ. ಅದೇ ರೀತಿಯಾಗಿ ಅನುದಾನದ ಬಳಕೆ ವಿವರವನ್ನು ನೋಡಿದಾಗ ಶಾಲಾ ಅನುದಾನದ ವೆಚ್ಚ 36,865, ಸ್ವಚ್ಛತಾ ವೆಚ್ಚ ಅಂದರೆ ಶೌಚಾಲಯ ಮತ್ತು ಕುಡಿಯ ನೀರಿಗೆ 10,511, ಶೂ ಮತ್ತು ಸಾಕ್ಸ್ ವೆಚ್ಚ 7,420, ಒಟ್ಟು ಖರ್ಚಾದದ್ದು 54,796. ಅಂತಿಮ ಶುಲ್ಕ ನೋಡಿದಾಗ 31/3/2024ಕ್ಕೆ 1,226 ರೂಪಾಯಿ 55 ಪೈಸೆ ಇದೆ. ಅದೇ ರೀತಿಯಾಗಿ ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಕಂಡುಬಂದಂತಹ ನ್ಯೂನತಾಂಶಗಳನ್ನು ನೋಡಿದಾಗ ಹಿಂದಿನ ಮಾಹಿತಿ ಹಾಜರಾತಿಯನ್ನು ಪರಿಶೀಲಿಸಿದಾಗ 3 ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80%ಕ್ಕಿಂತ ಕಡಿಮೆ ಇರುವುದು ಪರಿಶೀಲನೆ ವೇಳೆ ಕಂಡುಬಂದಿರುತ್ತದೆ. ಅಡಿಗೆ ಕೋಣೆಯ ಮುಂಭಾಗದಲ್ಲಿ ಪ್ರವೇಶ ನಿಷೇಧ ಭರಿಸಿಲ್ಲದಿರುವುದು ಪರಿಶೀಲನೆ ವೇಳೆ ಕಂಡುಬಂದಿರುತ್ತದೆ. ಅಡುಗೆ ಕೋಣೆಯ ಮಕ್ಕಳ ದಾಖಲಾತಿ ಮತ್ತು ಹಾಜರಾತಿಯನ್ನು ದಾಖಲಿಸದೇ ಇರುವುದು ಪರಿಶೋಧನೆ ವೇಳೆ ಕಂಡುಬಂದಿರುತ್ತದೆ. ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳನ್ನು ನೋಡಿದಾಗ ಈಗಾಗಲೇ ಒಂದು ಪಕ್ಕ ಕೊಠಡಿ ಇದ್ದು ಇನ್ನೊಂದು ಪಕ್ಕ ಕೊಠಡಿಯ ಅವಶ್ಯಕತೆ ಇರುವುದನ್ನು ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕ, ಪೋಷಕರು, ಸಮುದಾಯದವರ ಸಂದರ್ಶನ ವೇಳೆ ತಿಳಿಸಿರುತ್ತಾರೆ. ಅದೇ ರೀತಿಯಾಗಿ ಆಟದ ಮೈದಾನದಲ್ಲಿ ಜಾರುಬಂಡಿ ಮತ್ತು ಜೋಕಾಲಿ ಅವಶ್ಯಕತೆ ಇರುವುದನ್ನು ಶಿಕ್ಷಕರು, ವಿದ್ಯಾರ್ಥಿಗಳ, ಪಾಲಕ, ಪೋಷಕರ, ಸಮುದಾಯದವರ ಸಂದರ್ಶನ ವೇಳೆ ತಿಳಿಸಿರುತ್ತಾರೆ. ಅದೇ ರೀತಿಯಾಗಿ ಶಾಲೆಯ ಎದುರುಗಡೆಯ ಕಾಂಪೌಂಡ್ ಗೋಡೆಯನ್ನು ಸುರಕ್ಷಿತ ದೃಷ್ಟಿಯಿಂದ ಇನ್ನು ಎತ್ತರಕ್ಕೆ ಏರಿಸುವುದು ಹಾಗೂ ಶಾಲೆಯ ಬಲಭಾಗದಲ್ಲಿ ಕಾಂಪೌಂಡ್ ಗೋಡೆ ಶಿಥಿಲಾವಸ್ಥೆಯಲ್ಲಿದ್ದು ರಿಪೇರಿ ಮಾಡಿಕೊಡುವಂತೆ ಪಾಲಕ, ಪೋಷಕರ, ಶಿಕ್ಷಕರ, ಸಮುದಾಯದವರ ಸಂದರ್ಶನ ವೇಳೆ ತಿಳಿಸಿರುತ್ತಾರೆ. ಅದೇ ರೀತಿಯಾಗಿ ಸದರಿ ಶಾಲೆಯಲ್ಲಿ ರಂಗಮಂದಿರದ ಅವಶ್ಯಕತೆ ಇರುವುದನ್ನು ಸಮುದಾಯದವರ, ಪಾಲಕ, ಪೋಷಕರ, ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಂದರ್ಶನ ವೇಳೆ ತಿಳಿಸಿರುತ್ತಾರೆ. ಸದರಿ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಅವಶ್ಯಕತೆ ಇರುವುದನ್ನು ಸಮುದಾಯ ಸದಸ್ಯರು ಸಂದರ್ಶನ ವೇಳೆ ತಿಳಿಸಿರುತ್ತಾರೆ. ಆ ಶಾಲೆಯಲ್ಲಿ 5ನೇ ಕ್ಲಾಸ್ ಅಲ್ಲಿ ಕಲಿಬೇಕು. ಮಾಡ್ಕೊಳಕ್ಕೆ ಪರ್ಮಿಷನ್ ಸರ್ ಬಾಂಡಲ್ಲೇ ಆ ತರ ಆದ್ರೆ ಅದನ್ನ ಯಾರು ಈಗ ನಾವಾದ್ರೂ ಈಗ ನಾವು ತರ ಮಾಡಿದ್ದೀವಿ. ಈಗ ಅಂಗನವಾಡಿಯಲ್ಲಿ ಏನು ಬರ್ತಾನೆ ಸರ್, ಫಸ್ಟ್ ಯಾರು ಬರ್ತಾರೆ 5ನೇ ಕ್ಲಾಸ್ ಮುಗಿಯೋ ತನಕ ಇಲ್ಲೇ ಇಲ್ಲ ಆದ್ರೆ ಈ ಅಂಗನವಾಡಿ ಸೇರ್ಸಂಗಿಲ್ಲ. ಅದೇ ಮುಂದ್ ಮಾಡಿದ್ರೆ ನಮ್ದು ಲಾಭ ಅವಾಗ ಫಸ್ಟ್ 46 ಜನ ಇದ್ದಾಗ 9 ಜನ ನೋಡಿ 1ನೇ ಕ್ಲಾಸ್ ಅಲ್ಲಿ ಊಟ ಇಲ್ಲ. ಈಗ ಅವ್ರ 2 ಜನ ಇಲ್ಲೇ ಇದ್ರು ಶಾಲೆಗೆ ಸ್ವಲ್ಪ ಮಕ್ಕಳು ಇಲ್ಲ. ಶಿಕ್ಷಕರು ಕಡಿಮೆ ಆಗ್ತಾರೆ. ಗೌರ್ಮೆಂಟ್ ಸವಲತ್ತು ಪ್ರತಿಯೊಂದು ಅಂಗನವಾಡಿಯಲ್ಲಿ ತಗೊಳ್ಳೋದು. ಯಾವ ರೀತಿ ಯಾವ ವ್ಯವಸ್ಥೆ ಬಂದಿಲ್ಲ. ಕಾಳು ಕೊಡಿ ಟೀಚರು ಒಂದು ಗ್ರಾಮ್ ಕಡಿಮೆ ನಮ್ಮ ಟೀಚರ್ ಒಂದು ಮಟ್ಟೆ ಕಡಿಮೆ ಕೊಟ್ಟಿದ್ದಾರೆ, ಕಾಳು ಕಡಿಮೆ ಕೊಟ್ಟಿದ್ದಾರೆ ಅಂತಾರಲ್ಲ. ಈ ಗೌರ್ಮೆಂಟ್ ಸ್ಕೂಲಿಗೆ ಯಾಕೆ ಕೊಡಿಸ್ತಾ ಇಲ್ಲ ಜನ? ಅದು ಗೊತ್ತಾಗೋದಲ್ಲ ಪಾಲಕರಿಗೆ. ಅವ್ರು ತಂದೆ ತಾಯಿ ಶಾಲೆ ಓದಿದಾರ ಇಲ್ಲ, ಅವರು ಆ ಶಾಲೆ ಟೀಚರ್ ಮೇಲೆ ಹೇಳೋದಲ್ಲ. ಅದು ನಮ್ಮ ಮಕ್ಕಳ ತಲೆ ಇದ್ರೆ ಹೆಂಗೋ ಓಡ್ತಾರೆ ಮಕ್ಕಳು. ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಈ ಮಕ್ಕಳಿಗೆ ತನ್ನ ಪಾಲಕರು ಕೇಳಿ ಈ ಮಾತಾಡ್ತಾರೆ. ಮಕ್ಕಳ ಭವಿಷ್ಯ ನೋಡೋದಲ್ಲ, ಮಕ್ಕಳು ನಮ್ಮ ಭವಿಷ್ಯ ನಾವು ಎಷ್ಟು ಓದ್ಕೊಳ್ತಿದ್ದೇವೆ ಅದು ನಾವು ತಿಳ್ಕೊಳ್ಬೇಕು. ನಮ್ಮ ಮಕ್ಕಳ ಭವಿಷ್ಯ ನಾವು ಹೇಳಿ ಬರೋದಿಲ್ಲ. ಮಕ್ಕಳು ತಲೆ ಹುಷಾರಿದ್ರೆ ಎಲ್ಲ ಯಾವ ಸ್ಕೂಲ್ ಹೋದ್ರು ಕಲಿತಾರೆ ಮಕ್ಕಳು. ಈಗ ನಮಗೂ 2 ಮಕ್ಕಳಿದ್ದಾರೆ. ನಾವು ಯಾಕೆ ಕನ್ನಡ ಶಾಲೆ ಬಿಟ್ಟು ಹೋಗೋದಿಲ್ಲ? ಕನ್ನಡ ಮೀಡಿಯಂನಲ್ಲೇ ಓದ್ತಾರೆ. ಒಂದು ಇಲ್ಲಿ ಕನ್ನಡ ಮೀಡಿಯಂ, ಒಂದು ಹೈಸ್ಕೂಲ್, 8th ಕ್ಲಾಸ್, ಎಸ್ ಸ್ಕೂಲ್ ಕನ್ನಡ ಮೀಡಿಯಂ. 90
ಪರ್ಸೆಂಟೇಜ್ ಮಾಡ್ತಿದ್ದಾರೆ. ಇಲ್ಲಂದ್ರೆ ಇಲ್ಲ ಮುರಾರ್ಜಿ 82 ಮಾಡ್ತವ್ರು. ಈಗ ಹೋದ ವರ್ಷಕ್ಕೆ ನಾವು ಸೆಲೆಕ್ಷನ್ ಆಗಿತ್ತು ಅವರಿಗೆ ಅವ್ರು ಕಲಿಸ್ಲಿಲ್ಲ. ನಾವು ಕಳಿಸ್ಲಿಲ್ಲ. ನಾವೇ ಎರಡು ಕೂರಿಸಿದ್ವಿ. ನಮ್ಮ ಮಕ್ಕಳು ಎಲ್ಲ ಕರೆಕ್ಟ್ ನಾವೇನ್ ಮಾಡೋಣ ಅಂತ ನಾವು ಕಳಿಸ್ಲಿಲ್ಲ. ಇವ್ರ ಮಗುವಿಗೂ ಪ್ರೈವೇಟ್ ಸೆಲೆಕ್ಷನ್ ಇತ್ತು, ಅವ್ರು ಕಲಿಸ್ಬೋದು. ಇದು ಗೌರ್ಮೆಂಟ್ ಮಾಡಿದ ಗೌರ್ಮೆಂಟ್ ಯಾವುದೇ ಸವಲತ್ತು ಕೊಟ್ಟರು ಕನ್ನಡ ಮೀಡಿಯಂ ಮಕ್ಕಳು ಸೇರ್ತೀವಿ. ಊರ್ ಶಾಲೆಗೆ ಮಕ್ಕಳು ಸೇರ್ತೀವಿ ಅನ್ನೋದನ್ನ ಬಾಂಡ್ ಮಾಡೇ ಕಳಿಸ್ಬೇಕು ಪ್ರತಿಯೊಂದರಲ್ಲೂ. ಒಟ್ಟು ಒಂದು ವರದಿ ಕೊಡಿ. ನಾವು ಗೌರ್ಮೆಂಟ್ ಕೊಟ್ಟಿರೋ ದುಡ್ಡು ಅಷ್ಟು ಉಳಿಬೇಕು. ಗೌರ್ಮೆಂಟ್ ಶಾಲೆ ಯಾಕ ಯಾವ್ದೋ ಒಂದು ದುಡ್ಡು ಬಂತು ಅಂದ್ರೆ ಹೆಂಗಸರು ಹೇಗಾಡ್ತಾರೆ ಅಂಗನವಾಡಿ ಟೀಚರ್ ಬೇಕೇ ಬೇಕು. ಯಾವುದೇ ಕಾರಣಕ್ಕೂ ಅಂಗನವಾಡಿ ಟೀಚರ್ ಬೇಕೇ ಬೇಕು. ಏನೇ ಆಗಲಿ ಇದು ಮಾಡಿಲ್ಲ ಅಂದ್ರೆ ಯಾವ್ದು ಸ್ಟ್ರಿಕ್ ಆಗಲ್ಲ. ಯಾವುದೇ ಯೋಜನೆ ಆಗಲ್ಲ. ಕನ್ನಡ ಊರಲ್ಲಿ ಯಾವ ಸ್ಕೂಲ್ ಅದೇ ಅದಕ್ಕೆ ಹಾಕಬೇಕು. ಅಷ್ಟು ನಂತರ ಬೇರೆ ಕಡೆ ಹಾಕಿದ್ರೆ ರೂಲ್ಸ್ ಇರುತ್ತೆ. 6ನೇ ಕ್ಲಾಸ್ ಆಗಿದ್ರೆ ಬೇರೆ ಶಾಲೆ ಹೋಗ್ಲೇಬೇಕಲ್ಲ. 6ನೇ ಕ್ಲಾಸ್ ನಮ್ಮ ಶಾಲೆ ಬಿಟ್ಟು ಯಾವ ಬೇರೆ ಶಾಲೆ ಕಳಿಸ್ಬಾರ್ದು. ಒಂದು ಇದೆ ಮಾಡಿ. ಒಂದು ಕ್ಲಾಸ್ ನಡೀತಾರೆ, 1ನೇ ಕ್ಲಾಸ್ ನಡೀತಾರೆ. ಶಾಲಾ ಸವಲತ್ತು ಬಿಟ್ರೆ ಅವರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇಲ್ಲಿ ಕನ್ನಡದಲ್ಲಿ 5ನೇ ಕ್ಲಾಸ್ ಕೂಡ 7th 99% ಮಾಡಿದ್ದಾರೆ. ಇಲ್ಲಿಂದ ಹೋಗಿ ಇಂಗ್ಲಿಷ್ ಮೀಡಿಯಂ 98 6ನೇ ಕ್ಲಾಸ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಹಾಕಿದ್ವಿ. 8ನೇ ಕ್ಲಾಸ್ ಬಂತು. ಈ 7th ಅಲ್ಲಿ ದೊಡ್ಡ ಶಾಲೆಗಳಲ್ಲಿ 99 ಮಾಡಿದ್ದಾರೆ ಪರ್ಸೆಂಟೇಜ್. ಈಗ ಮತ್ತೆ ಅವ್ರು ಗೌರ್ಮೆಂಟ್ ಹಾಕಿದ್ರು. ಗೌರ್ಮೆಂಟ್ಗೆ ಹಾಕಿದ್ರು. ತಲೆ ಒಂದು ಮಕ್ಕಳಿಗೆ ಹೆಂಗಸರು ಮಾಡ್ತಾರೆ. ತಲೆಯಿಂದ ಮಕ್ಕಳು ಯಾಕೆ ಮಾಡಲ್ಲ? ನಾವು ಅವರನ್ನ ಮಾಡೋದು ತಪ್ಪಾಗುತ್ತೆ. ಸಾಮಾಜಿಕ ಪ್ರಶ್ನೆ ಒಂದು ಕುಂದುಕೊರತೆ ಅಥವಾ ಸೌಲಭ್ಯಗಳ ಬಗ್ಗೆ ಸಮಗ್ರ ಚರ್ಚೆ ನಡೆದಿದೆ. ಆ ಚರ್ಚೆಯನ್ನ ಅವರು ಕೂಡ ತಮ್ಮ ಒಂದು ಪುಸ್ತಕದಲ್ಲಿ ದಾಖಲಿಸಿಕೊಂಡಿದ್ದಾರೆ. ಕಾರಣ ಅವೆಲ್ಲವೂ ಕೂಡ ಮುಂದಿನ ದಿನದಲ್ಲಿ ಯೂಟ್ಯೂಬ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಲೈವ್ ಇದೆ. ಆಕ್ಚುಲಿ ಇವನ್ ಸಬ್ಜೆಕ್ಟ್ ಆಗಿನ ಲೈವ್ ಇದೆ. ಯೂಟ್ಯೂಬ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಆಗ್ತದೆ. ಲೈವ್ ಮಾಡಿದ್ರೆ ವಿಡಿಯೋ ಮಾಡಿಬಿಟ್ಟು ಆಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂತ ಸಮಸ್ಯೆ ಇದ್ದಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಸೋಷಿಯಲ್ ಸೀತಾಪುರ ಅಂತ ಬರ್ಬಿಟ್ರೆ ನೀವು ಟೋಟಲಿ ಎಲ್ಲ ಶಾಲೆಗಳು ಎಲ್ಲ ಪಂಚಾಯತ್ ಪ್ರತಿಯೊಂದು ಸಭೆಗಳು ನಿಮ್ಗೆ ಅಲ್ಲಿ ವ್ಯೂ ಆಗ್ತದೆ. ನೀವು ಯಾರು ಬೇಕಾದ್ರೂ ನೋಡ್ಬೋದು. ಸ್ಟಾರ್ಟಿಂಗ್ 8ವರೆಗೂ ಸಭೆಗಳ ಬಗ್ಗೆ ನೋಡ್ಬೋದು. ಅವಕಾಶ ಇದೆ. ಕಾರಣ ಈ ಒಂದು ಚರ್ಚೆ ಒಂದು ಸುಂದರವಾಗಿ ನಡೆದಿದೆ ಅಂತ ನನ್ನ ಅನಿಸಿಕೆ. ಕಾರಣ ಸಭೆಯಲ್ಲಿದ್ದ ಎಲ್ಲರಿಗೂ ಕೂಡ ನಾನು ಪ್ರಥಮವಾಗಿ ಧನ್ಯವಾದ ಅರ್ಪಿಸ್ತಾ ಈ ಒಂದು ವೇದಿಕೆಯ ಸಭೆಯ ಅಧ್ಯಕ್ಷತೆ ವಹಿಸಿರುವಂತಹ ಸುಮಾ ಮೇಡಮ್ ಅವರು ತಮ್ಮ ಸಮಾರೋಪ ಅಧ್ಯಕ್ಷತೆಯ ಭಾಷಣ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಕೇಳ್ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಹಾಯ್. ಎಲ್ಲರ ಡಿಸ್ಕಷನ್ಸ್ ಆಗಿದೆ. ಏನು ಕುಂದುಕೊರತೆ ಇತ್ತು ಇವತ್ತಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ ಏನಿತ್ತು, ಇದರಲ್ಲಿ ಏನು ಕುಂದುಕೊರತೆ ಇತ್ತು, ಏನು ಸ್ಕೂಲಲ್ಲಿ ಮತ್ತೆ ಏನು ಡಿಮಾಂಡ್ಸ್ ಅವ್ರಿಗೆ ಅಂತ ಕೇಳ್ಕೊಂಡಿದ್ದಾರೆ. ನಾನು ಪೇರೆಂಟ್ಸ್ ಇಂದ ಏನಾದರೂ ಡಿಮಾಂಡ್ಸ್ ಬರ್ಬೋದು ಅಥವಾ ಏನಾದರೂ ನ್ಯೂನತೆಗಳನ್ನ ಸ್ಕೂಲ್ ಎತ್ತಿ ತೋರಿಸ್ಬೋದು ಅನ್ಕೊಂಡಿದ್ದೆ. ಬಟ್ ಯಾವುದು ಇಲ್ಲ ಅಂತ ಹೇಳಿದಾಗ ಸ್ಕೂಲಲ್ಲಿ ಎಲ್ಲ ಸ್ಮೂತ್ ಆಗಿ ಹೋಗ್ತಾ ಇದೆ. ಮತ್ತೆ ದೇರ್ ಎಕ್ಸಲಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದ್ರಲ್ಲೇ ತೋರಿಸ್ತಾ ಇದೆ ನಿಮ್ ಸ್ಕೂಲ್ ಬಗ್ಗೆ. ಸ್ಕೂಲ್ದೆಲ್ಲ ಹೇಳಿದ್ರಿ. ಮಕ್ಕಳು ನಿಮ್ಗೇನು ಡೌಟ್ಸ್ ಇಲ್ವಾ? ಸರ್ ಯಾವ ಸರ್ ಇದ್ರಲ್ಲಿ ಜಾಸ್ತಿ ಹೋಮ್ವರ್ಕ್ ಕೊಡ್ತಾರೆ, ನಿಮ್ಗೆ ಜಾಸ್ತಿ ಹೋಮ್ವರ್ಕ್ ಆಗ್ತಾ ಇದೆ, ಆಟಕ್ಕೆ ಬಿಡ್ತಾ ಇಲ್ಲ ಅಂತ ನಿಮ್ದು ಕಂಪ್ಲೇಂಟ್ಸ್ ಬರ್ಲಿಲ್ಲ. ಎಲ್ಲ ಸ್ಕೂಲಲ್ಲೂ ಹೇಳಿದ್ರು ನಮ್ಗೆ ಇದನ್ನ. ನೀವ್ಯಾಕೆ ಹೇಳಿಲ್ಲ? ನಿಮಗೆ ಓದಿಸ್ತಾನೆ ಇಲ್ವಾ? ಫುಲ್ ಆಟ ಆಡಕ್ಕೆ ಬಿಡ್ತಾ ಇದ್ದಾರಾ? ಇಲ್ಲ, ಓದ್ತಾ ಇದೀವಿ. ಚೆನ್ನಾಗಿ ಓದ್ಬೇಕು ಆಯ್ತಾ ಎಲ್ರು. ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ದವ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳಾಗೋದು ಆಯ್ತಾ. ಯಾರ್ಯಾರು ಏನೇನ್ ಆಗ್ತೀರಿ? ಅಧಿಕಾರಿಗಳಾಗ್ತೀರಿ. ಇದ್ರಲ್ಲಿ ಯಾವ ಅಧಿಕಾರಿ ಆಗ್ತೀರಿ? ಯಾರ್ಯಾರು ಏನೇ ಆಗ್ಬೇಕು ಅನ್ಕೊಂಡಿದ್ದೀರಿ? ಇಂಜಿನಿಯರ್ ಆಗ್ಬೇಕು. ಯಾಕಾಗುತ್ತೆ ಹೇಳಿ.
ಯಾರಾದ್ರೂ ಇಂಜಿನಿಯರ್ ಆದವರು ಅಚೀವ್ ಮಾಡಿದವರು ನಿಂಗೆ ಗೊತ್ತಿದ್ದಾರಾ? ಓದಿದ್ಯಾ ಕ್ಲಾಸಲ್ಲಿ? ಯಾರು? ಅಲ್ಲ, ಸ್ಕೂಲ್ ಪಠ್ಯದಲ್ಲಿ ಬಂದಿಲ್ವಾ ಯಾವುದು ಇಂಜಿನಿಯರ್ಗಳ ಬಗ್ಗೆ? ಎಷ್ಟು ಕ್ಲಾಸ್ ನೀನು? 5 ಅಲ್ವಾ? ಬಂದಿಲ್ವಾ? ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ ಬಂದಿಲ್ಲ. ಮತ್ತೆ ಇಲ್ಲಿ ಯಾರಾದ್ರೂ ಒಬ್ರು ಹೇಳಿ. ಏನಾಗ್ಬೇಕು? ಓದ್ಬೇಕು ಆಯ್ತಾ? ಚೆನ್ನಾಗಿ ಡಾಕ್ಟರ್ ಆಗಬೇಕು ಅನ್ನೋ ಕನಸಿರ್ಬೇಕು, ಆದ್ರೆ ಚೆನ್ನಾಗಿ ಓದ್ಬೇಕು. ಖಂಡಿತ ಆಗ್ತೀಯ ನೀನು. ಓಕೆನಾ? ಸೊ ಯಾರು ಕೂಡ ಇಷ್ಟೊತ್ತರೆಗೂ ಅಮ್ಮ ಹೇಳ್ತಾ ಇದ್ರು, ಯಾರಮ್ಮ ಅವರು? ಕನ್ನಡ ಸ್ಕೂಲ್ಗೆ ಹೋಗ್ಬೇಕು ಹೇಳೋದು ನಿಮ್ಮಮ್ಮನ? ಗುಡ್. ಕನ್ನಡ ಸ್ಕೂಲ್ಗೆ ಕಳಿಸ್ಬೇಕು. ಸೊ ನೀವು ಇಲ್ಲೇ ಅಷ್ಟೇ ಅಲ್ಲ, ಹೊರಗಡೆ ಹೋದಾಗ ಕೂಡ ನೀವೆಲ್ಲರೂ ಬುದ್ಧಿವಂತರು ಇರ್ತೀರಿ. ಬೇರೆ ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಗೌರ್ಮೆಂಟ್ ಸ್ಕೂಲಿಂದ ಯಾರು ಓದಿ ಹೋಗಿರ್ತಾರೋ ಅವರು ಶ್ರಮಜೀವಿಗಳು ಒಂದು, ಮತ್ತೆ ಅವ್ರಿಗೆಲ್ಲಾ ಪ್ರಾಕ್ಟಿಕಲ್ ಇದು ಗೊತ್ತಿರುತ್ತೆ. ಮತ್ತೊಂದು ಅಂದ್ರೆ ನಾಲೆಡ್ಜ್ ಚೆನ್ನಾಗಿರುತ್ತೆ. ನಾಲೆಡ್ಜ್ ಜೊತೆಗೆ ಬೇಸಿಕ್ ಕೂಡ ನಿಮ್ಮ ಬುನಾದಿ ಏನಿದೆ